ದೇವೇಗೌಡರನ್ನು ಕೂಡ ಯೂಸ್ ಅಂಡ್ ಥ್ರೋ ಮಾಡ್ತಾ ಬಿಜೆಪಿ ಈಗ ಮತ್ತೆ ರಾಜ್ಯಸಭೆಗೆ ದೇವೇಗೌಡರಿಗೆ ಟಿಕೆಟ್ ಕೊಡದೆ ದ್ರೋಹ ಮಾಡಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿಗೆ ಒಕ್ಕಲಿಗ ಸಮುದಾಯ ಯಾವ ರೀತಿಯ ಪಾಠವನ್ನು ಕಲಿಸುತ್ತೆ? ಪಕ್ಕದ ತಮಿಳುನಾಡಿನ ನಿರ್ಮಲಾ ಸೀತಾರಾಮನ್ ಅವರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸುವ ಬಿಜೆಪಿ, ಕರ್ನಾಟಕದ ಮಣ್ಣಿನ ಮಗ ಮಾಜಿ ಪ್ರಧಾನಿ ದೇವೇಗೌಡರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸುವಲ್ಲಿ ವಿಫಲವಾಗಿದೆ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಈ ಬಿಜೆಪಿ ಯಾರ್ಯಾರನ್ನ ಎಂತೆಂಥವ್ರನ್ನೂ ಯೂಸ್ ಆ್ಯಂಡ್ ಥ್ರೋ ಮಾಡಿದೆ, ಆದರೆ ದೇವೇಗೌಡರನ್ನು ಕೂಡ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಬಿಜೆಪಿ ಅನ್ನೋಂಥ ಪ್ರಶ್ನೆ ಈಗ ಉದ್ಭವವಾಗ್ತಾ ಇದೆ. ಕುಮಾರಸ್ವಾಮಿಯವರು ಬಿಜೆಪಿಯವ್ರನ್ನ ತುಂಬ ನಂಬ್ಕೊಂಡಿದ್ರು, ಆದರೆ ಕುಮಾರಸ್ವಾಮಿಯವರ ಗೌರವಕ್ಕೆ ಯಾವ ರೀತಿಯ ಪ್ರತಿಫಲ ಸಿಕ್ತೀಗ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಜೊತೆಗೆ ದೇವೇಗೌಡರನ್ನ ಅವಕಾಶ ಅಂದರೆ ಬಿಜೆಪಿಗೆ ಅನಿವಾರ್ಯತೆ ಇದ್ದಾಗಲೆಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ದೇವೇಗೌಡರ ಅನಿವಾರ್ಯತೆ ಇದ್ದಾಗಲೆಲ್ಲ ಕರೆದು ಅವರನ್ನು ಉತ್ಸವದ ಮೂರ್ತಿಯ ಥರ ಬಳಕೆ ಮಾಡಿಕೊಂಡಂಥ ಬಿಜೆಪಿ ಈಗ ಮತ್ತೆ ರಾಜ್ಯಸಭೆಗೆ ದೇವೇಗೌಡರಿಗೆ ಟಿಕೆಟ್ ಕೊಡದೆ ದ್ರೋಹ ಮಾಡಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇದ್ದಾವೆ. ಅಷ್ಟಕ್ಕೂ ಈ ಒಂದು ಬೆಳವಣಿಗೆ ಮೈತ್ರಿಗೆ ಯಾವ ರೀತಿಯ ಸಂಕಟವನ್ನು ತಂದಿಡುತ್ತೆ? ಜೊತೆಗೆ ದೇವೇಗೌಡರಿಗೆ ಮಾಡಿರುವಂಥ ಯೂಸ್ ಆ್ಯಂಡ್ ಥ್ರೋ ಕೆಲಸಕ್ಕೆ ಕರ್ನಾಟಕದಲ್ಲಿ ಬಿಜೆಪಿಗೆ ಒಕ್ಕಲಿಗ ಸಮುದಾಯ ಯಾವ ರೀತಿಯ ಪಾಠವನ್ನು ಕಲಿಸುತ್ತೆ? ಇದು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಬಿಜೆಪಿಯ ರಾಜ್ಯಸಭಾ ಚುನಾವಣೆಯ ಟಿಕೆಟ್ಗಳು ಘೋಷಣೆಯಾಗಿವೆ. ಎಚ್ ಡಿ ದೇವೇಗೌಡರಿಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ ಅನ್ನೋ ಥರ ಮಾತುಗಳಿತ್ತು, ಆದರೆ ಕೊಡಲಿಲ್ಲ. ಎಚ್ ಡಿ ದೇವೇಗೌಡರನ್ನ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಅವರಿಗೆ ಅವಶ್ಯಕತೆ ಇದ್ದಾಗಲೆಲ್ಲ, ಅಗತ್ಯತೆ ಇದ್ದಾಗಲೆಲ್ಲ ಬಳಸ್ಕೊಂಡಿದ್ರು. GSTಯನ್ನು ಜಾರಿಗೆ ತರಲು ಹೊರಟಾಗ ದೇವೇಗೌಡರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ರಾತ್ರಿ 10 ಗಂಟೆ 11 ಗಂಟೆವರೆಗೂ ಸಂಸತ್ನಲ್ಲಿ ಕಾರ್ಯಕ್ರಮವನ್ನು ಮಾಡಿದರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಮಾಜಿ ಪ್ರಧಾನಿ ಎನ್ನುವ ಡೆಸಿಗ್ನೇಷನನ್ನು ಅವರಿಗೆ ಅಗತ್ಯತೆ ಅವಶ್ಯಕತೆ ಇದ್ದಾಗಲೆಲ್ಲವೂ ಕೂಡ ಚಾಚು ತಪ್ಪದೆ ಯೂಸ್ ಮಾಡಿಕೊಂಡಿದ್ರು. ಅಕ್ಷರಶಃ ದೇವೇಗೌಡರನ್ನ ಯೂಸ್ ಮಾಡಿಕೊಂಡಂತಹ ಬಿಜೆಪಿ ಈಗ ದೇವೇಗೌಡರಿಗೆ ರಾಜ್ಯಸಭೆಯ ಟಿಕೆಟ್ನ ಅನಿವಾರ್ಯತೆ ಇದ್ದಾಗ ನಿಮ್ಮ ಅವಶ್ಯಕತೆ ಬಿಜೆಪಿಗೆ ಇಲ್ಲ ಅನ್ನೋ ಥರ ಯೂಸ್ ಆ್ಯಂಡ್ ಥ್ರೋ ಅನ್ನೋ ಥರ ದೇವೇಗೌಡರನ್ನ ಟ್ರೀಟ್ ಮಾಡಿದೆ. ಇದು ಬಿಜೆಪಿ ಮಾಡಿರುವ ದ್ರೋಹ ದೇವೇಗೌಡರಿಗೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾನಲ್ಲೂ ಕೂಡ ದೊಡ್ಡ ಮಟ್ಟದ ಕ್ಯಾಂಪೇನಿಂಗ್ ನಡೀತಾ ಇದೆ. ಜೊತೆಗೆ JDS ಕಾರ್ಯಕರ್ತರಲ್ಲೂ ಕೂಡ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಆಕ್ರೋಶ ಹೊರಹೊಮ್ಮುವಂತೆ ಮಾಡ್ತಾ ಇದೆ. ಎಸ್ ವೀಕ್ಷಕರೇ, ಇದೇ ಜೂನ್ 30ಕ್ಕೆ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಮುಗಿತಾ ಇದೆ. ಕೊನೆಯ ದಿನಗಳಲ್ಲಿ ಮತ್ತೆ ರಾಜಕೀಯ ಕೊನೆಯ ದಿನಗಳಲ್ಲಿ ಮತ್ತೆ ತಾವು ರಾಜ್ಯಸಭೆಗೆ ಹೋಗಬೇಕು ಅನ್ನೋದು ದೇವೇಗೌಡರ ಇಂಗಿತ ಆಗಿತ್ತು. ಯಾಕಂದರೆ ಎಲ್ಲಿಯೂ ಕೂಡ ದೇವೇಗೌಡರು ನಾನು ರಾಜ್ಯಸಭೆಗೆ ಮತ್ತೆ ಹೋಗಲ್ಲ ಅನ್ನೋದನ್ನು ಹೇಳಿರಲಿಲ್ಲ. ರಾಜ್ಯಸಭೆಗೆ ದೇವೇಗೌಡರು ಹೋದರೆ ಕರ್ನಾಟಕ ರಾಜ್ಯಕ್ಕೂ ಕೂಡ ಅನುಕೂಲ ಆಗ್ತಿತ್ತು. ಯಾಕಂದರೆ ಕರ್ನಾಟಕದ ನೆಲ ಜಲ ಭಾಷೆಯ ವಿಚಾರ ಅಂತ ಬಂದಾಗ ದೇವೇಗೌಡರು ವಿರಮಿಸಿದ್ದೇ ಇಲ್ಲ. ಹಲವಾರು ವಿಚಾರಗಳಲ್ಲಿ ಹಲವಾರು ವಿಷಯಗಳನ್ನಿಟ್ಕೊಂಡು ಸಂಸತ್ನಲ್ಲಿ ರಾಜ್ಯಸಭೆಯಲ್ಲಿ ದೇವೇಗೌಡರು ಕರ್ನಾಟಕ ರಾಜ್ಯದ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ, ಘೋಷಣೆಗಳನ್ನು ಕೂಗಿದ್ದಾರೆ, ಹಕ್ಕೊತ್ತಾಯವನ್ನು ಮಾಡಿದ್ದಾರೆ. ಈ ಮೂಲಕ ಆಡಳಿತದಲ್ಲಿರೋರಿಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಆದರೆ ಅತಿ ದೊಡ್ಡ ಸೌಂಡ್ ಕರ್ನಾಟಕ ರಾಜ್ಯದ ಧ್ವನಿ ಈಗ ರಾಜ್ಯಸಭೆಯಲ್ಲಿ ಮೊಳಗಲಿಕ್ಕೆ ಆಗಲ್ಲ. ಯಾಕಂದರೆ ಬಿಜೆಪಿ ಸಪೋರ್ಟ್ ಬೇಕೇ ಬೇಕಿತ್ತು. ದೇವೇಗೌಡರು ರಾಜ್ಯಸಭೆಗೆ ಹೋಗಬೇಕು ಅಂದರೆ ಬಿಜೆಪಿ ದೇವೇಗೌಡರಿಗೆ ಕೈ ಕೊಟ್ಟಿದೆ. ಅಕ್ಷರಶಃ ದೇವೇಗೌಡರನ್ನ ಅವರ ಅವಶ್ಯಕತೆ ಇದ್ದಾಗ ಬಳಸ್ಕೊಂಡು ಈಗ ಬೀಸಾಕಿದೆ. ಎಸ್ ವೀಕ್ಷಕರೇ, ಪಕ್ಕದ ತಮಿಳುನಾಡಿನ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸುವ ಬಿಜೆಪಿ, ಕರ್ನಾಟಕದ ಮಣ್ಣಿನ ಮಗ ಮಾಜಿ ಪ್ರಧಾನಿ ದೇವೇಗೌಡರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸುವಲ್ಲಿ ವಿಫಲವಾಗಿದೆ. ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿಲ್ಲ. ಟಿಕೆಟನ್ನು ಬೇರೊಬ್ಬರು ಪ್ರೊಫೆಸರ್ ಅವರಿಗೆ ಕೊಟ್ಟಿದೆ. ಅದು ಬಿಜೆಪಿಯ ಆಂತರಿಕ ವಿಚಾರ. ಯಾರನ್ನು ಬೇಕಾದರೂ ಅವ್ರು ರಾಜ್ಯಸಭೆಗೆ ಕಳಿಸ್ಬೋದು, ನಾಮಿನೇಟ್ ಮಾಡ್ಬೋದು ಅಥವಾ ಟಿಕೆಟ್ ಕೊಡ್ಬೋದು, ಪ್ರಶ್ನೆ ಅದಲ್ಲ. ಆದರೆ ಅವರಿಗೆ ಅವಶ್ಯಕತೆ ಇದ್ದಾಗ ದೇವೇಗೌಡರನ್ನ ಬಳಸ್ಕೊಂಡು ಈಗ ದೇವೇಗೌಡರಿಗೆ ಟಿಕೆಟ್ ಕೊಡದೇ ಇರೋದು
ಕರ್ನಾಟಕ ರಾಜಕೀಯ ವಲಯದಲ್ಲಷ್ಟೇ ಅಲ್ಲ, ಬಿಜೆಪಿಯಲ್ಲಿಯೂ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ತೀವ್ರ ಚರ್ಚೆಗೆ ಕಾರಣವಾಗಿದೆ. ದೇವೇಗೌಡರ ಸಪೋರ್ಟ್ ಇಲ್ಲ ಅಂದಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಗೆಲ್ಲಕ್ಕೆ ಆಗ್ತಾನೆ ಇರಲಿಲ್ಲ, ಡಿ ಕೆ ಸುರೇಶ್ ಅವ್ರನ್ನ ಸೋಲ್ಸಕ್ಕೆ ಆಗ್ತಾನೆ ಇರಲಿಲ್ಲ. ಈ ಮೂಲಕ ಡಿ ಕೆ ಶಿವಕುಮಾರ್ ಅವರ ಗರ್ವಭಂಗ ಅಂತ ಏನು ಆವಾಗ ಬಿಜೆಪಿ ಕೊಚ್ಚಿಕೊಂಡು ಓಡಾಡಿತ್ತು, ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಜೊತೆಗೆ ತುಮಕೂರಿನಲ್ಲಿ ಸೋಮಣ್ಣ ಗೆಲ್ಲಿಕ್ಕೂ ಕೂಡ ದೇವೇಗೌಡರ ಅವಶ್ಯಕತೆ ಇತ್ತು. ಈಗ ಸೋಮಣ್ಣ ಕೂಡ ದೇವೇಗೌಡರ ಪರವಾಗಿ ಬ್ಯಾಟ್ ಬೀಸದೇ ಇರೋದು, ಅವರ ಪರವಾಗಿ ಮಾತನಾಡದೇ ಇರೋದು ಹಲವು ಸಂಶಯಗಳಿಗೆ ಕಾರಣ ಆಗ್ತಾ ಇದೆ. ಆ್ಯಕ್ಚುಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ದೇವೇಗೌಡರು ರಾಜ್ಯಸಭೆಗೆ ಹೋಗೋದು ಬೇಕಿರಲಿಲ್ಲ. ಯಾಕಂದರೆ ಅವರಿಗೆ ಬಿ ಜೆ ಪಿ ಜೊತೆಯ ಮೈತ್ರಿ ಅಷ್ಟೇನು ಇಷ್ಟ ಇಲ್ಲ ಅನ್ನೋದು ಅವ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಏಕಾಂಗಿಯಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ, ವಿಜೇಂದ್ರ ಹೇಳಿದ್ದಾರೆ. ಹಾಗಾಗಿ ದೇವೇಗೌಡರ ಅಥವಾ JDSನ ಅವಶ್ಯಕತೆ ನಮಗಿಲ್ಲ ಅಂತ BJP ಭಾವಿಸಿರ್ಬೋದು. ಆದರೆ BJP ನಡೆದುಕೊಳ್ತಾ ಇರುವಂಥ ರೀತಿ ಮೈತ್ರಿಗೆ ಕಂಟಕ ತರುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ವೀಕ್ಷಕರೇ, ಯಾರು ಏನೇ ರಾಜ್ಯ ನಾಯಕರು ಮಾತನಾಡಿದ್ರು ಕೂಡ ಮೋದಿ ಮತ್ತು ಅಮಿತ್ ಶಾ ಅವರು ದೇವೇಗೌಡರ ಜೊತೆಗೆ ಚೆನ್ನಾಗಿದ್ದಾರೆ, ಅವರು ಟಿಕೆಟನ್ನು ಘೋಷಣೆ ಮಾಡೇ ಮಾಡ್ತಾರೆ ಅಂತ ಕಡೆ ಕ್ಷಣದವರೆಗೂ JDSನ ಕಾರ್ಯಕರ್ತರು, ದೇವೇಗೌಡರ ಕುಟುಂಬದವರು, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ನಿರೀಕ್ಷೆಯಲ್ಲಿದ್ದರು. ಆದರೆ ಈಗ ನಿರೀಕ್ಷೆ ಹುಸಿಯಾಗಿದೆ, ದೇವೇಗೌಡರಿಗೆ ಟಿಕೆಟ್ ಕೈ ತಪ್ಪಿದೆ. BJP ಮತ್ತೆ ಸ್ಥಳೀಯ ಪಕ್ಷಗಳನ್ನು ಬಳಸಿಕೊಂಡು ಯಾವ ರೀತಿ ಆ ಪಕ್ಷಗಳನ್ನು ಮುಗಿಸ್ತವೆ ಅನ್ನೋದಕ್ಕೆ JDS ಮತ್ತೊಂದು ಜ್ವಲಂತ ಉದಾಹರಣೆ ಆಗಲಿಕ್ಕೆ ಕ್ಯೂನಲ್ಲಿ ಇದೆ. ಯಾವ ರೀತಿ ಬಿಹಾರದಲ್ಲಿ ನಿತೀಶ್ ಕುಮಾರ್ BJPಗೆ ಅಧಿಕಾರವನ್ನು ಬಿಟ್ಟುಕೊಟ್ರು, BJPಯನ್ನು ಬೆಳೆಸಿದ್ದಕ್ಕೆ ನಿತೀಶ್ ಕುಮಾರ್ ಅವರಿಗೆ ಯಾವ ರೀತಿಯ ಗಿಫ್ಟ್ ಸಿಕ್ತು, ಅದೇ ರೀತಿ JDSಗೂ ಕೂಡ ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ. ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ, HD ಕುಮಾರಸ್ವಾಮಿ ಮತ್ತೆ ಯಾವ ಸ್ಟ್ರಾಟಜಿ ಮಾಡ್ತಾರೆ, BJP ಇದರಿಂದ ಆಗುವ ನಷ್ಟವನ್ನು ಯಾವ ರೀತಿ ಭರಿಸುತ್ತೆ, ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.